ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು 52,900 ಕೋಟಿ ರೂಪಾಯಿಗಳನ್ನು ನಾವು ಗ್ಯಾರಂಟಿಗಳಿಗೆ ಬಳಕೆ ಮಾಡ್ತಾ ಇದ್ದೀವಿ. ಅಲ್ಲ, ಇಟ್ಟಿದ್ದೀವಿ ಬಜೆಟ್ನಲ್ಲಿ. ಬಜೆಟ್ ಅದಕ್ಕಷ್ಟು ಖರ್ಚು ಮಾಡ್ತೀವಿ. ಇರಲಿ, ಇಲ್ಲ, ಮಾಡೋದ್ರ ಬಗ್ಗೆ ನಮ್ದೇನು ತಕರಾರಿಲ್ಲ. SCP TSP ಹಣ ದಲಿತರದು 11,000 ಕೋಟಿ ಮತ್ತೆ 14,000 ಕೋಟಿ ತೆಗೆದ್ರಲ್ಲ, ಅದನ್ನ ಯಾವ್ದು ಖರ್ಚು ಮಾಡ್ತೀರಿ? ಇದು ಒಂದು. ಗ್ಯಾರಂಟಿಗಳಿಂದ ನಮ್ಮ ಮೇಲೆ ಆಪಾದನೆ ಮಾಡ್ತೀವಿ. ನಾವು ಗ್ಯಾರಂಟಿಗಳು ಕೊಡಬೇಡಿ ಅಂತ ಎಲ್ಲಿ ಹೇಳಿಲ್ಲ. ನೀವೇನು ಕಮಿಟ್ ಮಾಡಿದ್ರಿ ಅದನ್ನು ಕೊಡ್ರಿ. ಈಗ ನಮಗೆ ಹಣ ಕೊಟ್ಟಿಲ್ಲ, ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂತ ನಾವ್ ಹೇಳಿದ್ವಾ? ನಿಮ್ಮ ಶಾಸಕರೇ ಹೇಳ್ತಾ ಇರೋದು. ಯಾರು ಹೇಳ್ತಾ ಇದ್ರು? ಅನೇಕರು ಹೇಳ್ತಿದ್ದಾರೆ. ಕಾಗೆ ಅವ್ರು ಏನ್ ಹೇಳಿದ್ರು? ಬೆಳಗಾಂನಲ್ಲಿ ನನಗೇನಾದ್ರೂ ಹಣ ಕೊಟ್ಟಿಲ್ಲ ಅಂದ್ರೆ ನಾನು ಸ್ವೀಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಂತಂದ್ರು. ಅದು ವೈಯಕ್ತಿಕ. ಆಯ್ತಾ? ಹಾಗೆ ಇವತ್ತು ಗುಂಡಿಗಳು ಬಿದ್ದಿದೆ, ನಾವು ಕಾನ್ಸ್ಟಿಟ್ಯೂನ್ಸಿಗೆ ಹೋಗಕ್ ಆಗ್ತಿಲ್ಲ, ಅದರಿಂದ ಇದೇ ಕಾರಣ ಅಂತ ಹೇಳಿದ್ರು. ಗ್ಯಾರಂಟಿಗಳನ್ನ ನಿಲ್ಲಿಸಬೇಡಿ ಅಂತ ಹೇಳಿ ನಿಮ್ಮ ಶಾಸಕರು ಹೇಳಿದ್ರು. ನಾವು ಕೇಳಿದ್ವಾ? ನಾವು ಕೇಳಲಿಲ್ಲ. ನಿಮ್ಮ ಶಾಸಕರು ಏನ್ ಹೇಳ್ತಾರೋ ಅದನ್ನು ನಾವು ಪ್ರಸ್ತಾಪ ಮಾಡಿದ್ದೀವಿ ಅಷ್ಟೇ. ರಾಜ್ಯಕ್ಕೆ ಸಂಬಂಧಪಟ್ಟಿರೋದಲ್ಲ. ಈಗ 52,000 ಕೋಟಿಯನ್ನ ನೀವು ಗ್ಯಾರಂಟಿಗಳಿಗೆ ಇಟ್ಟಿದ್ದೀರಿ. ನೀವು SCP TSP ಹಣವನ್ನು ಇದಕ್ಕೆ ಯಾಕೆ ಬಳಸಿದ್ರಿ ಹೇಳಿ? ಹಾಗಾದ್ರೆ ಇದು ಜನರಲ್ ಅಲ್ವಾ? ಇದು ಗ್ಯಾರಂಟಿಗಳು ಎಲ್ಲರಿಗೂ ಸೇರಿದ್ದು, ಕೊಡಿ. ಆದ್ರೆ SCP TSP ಹಣವನ್ನ ಇದಕ್ಕೆ, ಅದು ದಲಿತರ ಅಭಿವೃದ್ಧಿಗಾಗಿ ಇಟ್ಟಿರ್ತಕ್ಕಂಥ ಹಣವನ್ನ ನೀವ್ಯಾಕೆ ಇದಕ್ಕೆ ಬಳಸಿದ್ರಿ? ಹಾಗಿದ್ಮೇಲೆ ಈ ಅಂಕಿಅಂಶಗಳು ತಪ್ಪು ಅಂತ ಆಯ್ತಲ್ಲ? ಸರಿ ಬಿಡಿ, CM ಮುಖ್ಯಮಂತ್ರಿಗಳು ಇಲ್ಲ, ಕೊಡಿ ಪರ್ಮಿಷನ್ ಕೊಡ್ತೀರಾ? ಮಾನ್ಯ ಅಧ್ಯಕ್ಷರೇ, ತಿಪ್ಪೇಸ್ವಾಮಿ ಅವರು ಕೇಳಿರ್ತಕ್ಕಂಥ ಉಪಪ್ರಶ್ನೆ, ಇವತ್ತು ಕೇಳಿರ್ತಕ್ಕಂಥ ಪ್ರಶ್ನೆ ಒಂದಕ್ಕೊಂದು ಸಂಬಂಧ ಇಲ್ಲ. ಅವ್ರು ಕೇಳಿರೋದು ಸಾಲ ಎಷ್ಟು ಮಾಡಿದ್ದೀರಿ, ಯಾಕೆ ಖರ್ಚು ಮಾಡ್ತಾ ಇದ್ದೀರಿ, ಏನು ಮಾಡಿದ್ದೀರಿ ಅಂತಕ್ಕಂಥದ್ದು ಅಷ್ಟೇ. ಗಣಿಗಾರಿಕೆ ಬಗ್ಗೆ ಎಷ್ಟು ದುಡ್ಡು ಬರ್ತದೆ, ಅದನ್ನ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನವರು ಡಿಸಿಷನ್ ಕೊಟ್ಟಿರೋದ್ರ ಏನು ಬಗ್ಗೆ, ಅದು ಬೇರೆ ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರ ಕೊಡ್ತೀವಿ. ಗಣಿಗಾರಿಕೆ ಬಗ್ಗೆನೇ ಬೇರೆ ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರ ಕೊಡ್ತೀನಿ. ಆದ್ರಿಂದ ನಾವು ಸುಪ್ರೀಂ ಕೋರ್ಟ್ ಆದರೂ ಕೂಡ ಹೇಳ್ತೀನಿ, ತಿಪ್ಪೇಸ್ವಾಮಿ ಅವರೇ, ಗಣಿಗಾರಿಕೆಯಿಂದ ಪರಿಷ್ಕರಣೆ ಮಾಡಿ, ನಾವು ಸುಪ್ರೀಂ ಕೋರ್ಟ್ ಡಿಸಿಷನ್ ಕೊಟ್ಟ ಮೇಲೆ ಪರಿಷ್ಕರಣೆ ಮಾಡಿದ್ದೀವಿ. ಅದರ ಪ್ರಕಾರ 4,700 ಕೋಟಿ ರೂಪಾಯಿ ಹೆಚ್ಚುವರಿ ಆದಾಯ ಬರ್ತದೆ. ಮಿನರಲ್ಸ್ ಮೇಲೆ ನೀವು ತೆರಿಗೆ ಹಾಕ್ಬೋದು ಅಂತ ಹೇಳ್ಬಿಟ್ಟಿದ್ದಾರೆ. ಸ್ಟೇಟ್ ಗವರ್ಮೆಂಟ್ಸ್ ಆರ್ ಅಟ್ ಲಿಬರ್ಟಿ ಟು ಇಂಪೋಸ್ ಟ್ಯಾಕ್ಸಸ್ ಅಂತ ಹೇಳಿದಾರಲ್ಲ, ಅದರ ಪ್ರಕಾರ 4,700 ಕೋಟಿ ಬರುತ್ತದೆ. ನಂಬರ್ 1. ನಂಬರ್ 2, ಇವ್ರಿಗೆ, ನಮ್ಮ ನಾರಾಯಣಸ್ವಾಮಿ ಅವರಿಗೆ ನೋಡಿ, ನಾರಾಯಣಸ್ವಾಮಿ ಅವರೇ, 52,900 ಕೋಟಿ ಇದೆಯಲ್ಲ, ಅದನ್ನ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿ. ನಂಬರ್ 1. ನಂಬರ್ 2, ಬಜೆಟ್ನಲ್ಲಿ ನಾವು ಹೇಳ್ತೀವಿ ಇಂತಿಂತ ಬಾಬ್ಗೆ ಇಷ್ಟು ದುಡ್ಡು ಖರ್ಚು ಮಾಡಿದ್ದೀವಿ, ರಿಸೀಟ್ಸ್ ಅಂಡ್ ಎಕ್ಸ್ಪೆಂಡಿಚರ್ ಅಂತ ಇರ್ತದೆ. ಇಷ್ಟು ಇಂಥ ಬಾಬ್ಗಳಿಂದ ದುಡ್ಡು ಬರ್ತದೆ, ಇಂಥ ಬಾಬ್ಗಳಿಗೆ ನಾವು ಖರ್ಚು ಮಾಡ್ತೀವಿ. ಇನ್ನು ಯಾರು ಕೇಳಿದ್ರೆ, ನೀವು ಕೇಳೋದಾಗ್ಲಿ ಅಥವಾ ಇನ್ನೊಬ್ರು ಕೇಳೋದಾಗ್ಲಿ, ಯಾರು ಕೇಳೋದೇ ಇಲ್ಲ. ಬಜೆಟ್ನಲ್ಲಿ ನಾವು ಏನಕ್ಕೆ ಯಾವುದಕ್ಕೆ ಇಯರ್ ಮಾರ್ಕ್ ಮಾಡ್ತೀವಿ ಅದು ಕೇಳಲ್ಲ, ಅದು ಬಿಟ್ಟು ಕೇಳೋದು. ಅಂತ ಸಂದರ್ಭಗಳಲ್ಲಿ ನಾವು ಡಿಪೆಂಡಿಂಗ್ ಅಪಾನ್ ದಿ ಅವೈಲಬಿಲಿಟಿ ಆಫ್ ದಿ ಫಂಡ್ಸ್ ನೋಡ್ಕೊಂಡು ಮಾಡ್ತೀವಿ. ನಂಬರ್ 1. ನಂಬರ್ 2, ಕಾಗೆಯವ್ರು ಕೇಳಿದ್ದು, ನೀವು ಕಾಗೆಯವ್ರ ಹೆಸರು ಹೇಳಿದ್ರು, ಅವರು ಇಲ್ಲೇ ಈ ಮನೆ ಸದಸ್ಯರಲ್ಲ, ಅವರು ಕಾಗೆಯವರು ಹೇಳಿದ್ದು, ಅವರು ಅಡಿಷನಲ್ ಆಗಿ ದುಡ್ಡು ಕೊಡಿ ಅಂತ ಹೇಳಿದ್ರು. ಒಂದು ನೀರಾವರಿ ಯೋಜನೆಗೆ ಅಡಿಷನಲ್ ಆಗಿ ದುಡ್ಡು ಕೊಡಿ ಅಂತ ಹೇಳಿದ್ರು. ಅದು ಕೊಡಕ್ಕೆ ಹೇಳಿದ್ದೀನಿ. ದುಡ್ಡು ನಾವು ಲಭ್ಯತೆ ನೋಡ್ಕೊಂಡು ಕೊಡ್ತೀವಿ. ಅದು ಒಂದು. ಹೆಚ್ಚಾಗಿ ಕೊಡಿ ಅಂತ. ಅದರ್ ದ್ಯಾನ್ ದಿ ಬಜೆಟರಿ ಪ್ರಾವಿಷನ್, ಅದನ್ನು ಕೇಳಿದ್ರು ಕೊಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದೀವಿ. ಅದಕ್ಕೋಸ್ಕರ ಕಾಗಿಯವರು 1-2 ಸಾರಿ ನನಗೆ ಕೇಳಿದ್ರು,
ಅದನ್ನ ನಾನು ಹೇಳಿದ್ದೆ, ಅದು ಕೊಟ್ಟಿರಲಿಲ್ಲ, ಅದಕ್ಕೋಸ್ಕರ ಹೇಳಿರ್ಬಹುದು. ಬಟ್ ನಾನು ಅದು ತ್ವರಿತವಾಗಿ ಮಾಡಲಿ ಅಂತ ಹೇಳಿದ್ರು. ನಾನು ಕರೆದು ಕೇಳಿದಾಗ ತ್ವರಿತವಾಗಿ ಮಾಡಲಿ ಅಂತ ಹೇಳಿದ್ದೆ. ಒಂದು ಎರಡನೇದು ಏನು ಹೇಳಿದ್ರಿ, SCP TSP ಯೋಜನೆಗಳಿಗೆ ನೀವು ಎಷ್ಟು ಖರ್ಚು ಮಾಡಿದ್ರಿ ನೀವು ಕಾಲದಲ್ಲಿ ಹೇಳಿ ನೋಡೋಣ, ಲೆಕ್ಕ ಕೊಡಿ. 4 ವರ್ಷ ಎಷ್ಟೆಷ್ಟು ಕೋಟಿ ಖರ್ಚು ಮಾಡಿದ್ರಿ ಹೇಳಿ ನೋಡಿ. ಅಲ್ಲ ಹೇಳಿಯಪ್ಪ, ನೀವೇ ಹೇಳ್ರಿ, ಅವ್ರಿಗೇನು ಗೊತ್ತು, ನೀವು ಹೇಳಿಯಪ್ಪ. ನಾವು ಕೂಡ 30,000 ಕಡಿಮೆ ಮಾಡಿದ್ರು ನಮಗಿಂತ. ನಾನು 17-18ರಲ್ಲಿ ಕೂತ್ಕೊಳ್ಳಿ ಪ್ಲೀಸ್, 17-18ರಲ್ಲಿ 30,000 ಕೋಟಿ ಖರ್ಚು ಮಾಡಿದ್ದೆ. ಅದು ನೀವು 26,000 ಕೋಟಿ ಯಾಕೆ ತಗೊಂಡ್ಬಂದ್ರಿ? ಯಾಕ್ರಿ ತೆಗೆದ್ರಿ? ನಾನು ಈ ಸಾರಿ 34,014 ಕೋಟಿ ಇಟ್ಟಿದ್ದೀವಿ ಈ ವರ್ಷ SCP TSPಗೆ. 39 ನಾವು 39,272 ಚಿಲ್ಲರೆ ಕೋಟಿ ಇಟ್ಟಿದ್ದೀವಿ. 272 ನೀವು ಎಷ್ಟು ಇಟ್ಟಿದ್ರಿ ಹೇಳಿ ನೋಡೋಣ. ಇವರು ಬಹಳ SCP ಕೇಂದ್ರ ಸರ್ಕಾರ ಯಾಕೆ ಮಾಡಿಲ್ಲ? 48 ಲಕ್ಷ ಕೋಟಿ ಇದೆ. ಎಷ್ಟು ಖರ್ಚು ಮಾಡ್ತಿರೋದು SCP TSPಗೆ ಗೊತ್ತಾ ನಿಮ್ಗೆ? ಅಲ್ಲಪ್ಪ, ಕೂತ್ಕೊಳ್ಳಿ ಪ್ಲೀಸ್, ಕೂತ್ಕೊಳ್ಳಿ. ಆಮೇಲೆ ಕೊಡ್ತೀನಿ. SCP TSPಗೆ ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ ಕೇಂದ್ರ ಸರ್ಕಾರದಲ್ಲಿ? ಕೇವಲ 60,000 ಕೋಟಿ, 48 ಲಕ್ಷ ಬಜೆಟ್ ಗಾತ್ರ. ನೀವು ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು 60,000 ಕೋಟಿ. ಯಾವುದಾದ್ರೂ ರಾಜ್ಯದಲ್ಲಿ, ಬಿಜೆಪಿ ಇರ್ತಕ್ಕಂಥ ರಾಜ್ಯದಲ್ಲಿ SCP TSP ಆಕ್ಟ್ ಇದೆಯಾ? ಯಾವುದಾದ್ರೂ ರಾಜ್ಯದಲ್ಲಿ SCP TSP ಆಕ್ಟ್ ಇದೆಯಾ? ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಹಣದಲ್ಲಿ ಖರ್ಚು ಮಾಡಬೇಕು ಅಂತಕ್ಕಂಥ ಕಾನೂನು ಇದೆಯಾ? ಬಹಳ ಹೇಳ್ತೀರಿ ನೀವು. TSP ಹಣ ಯಾಕೆ ಖರ್ಚು ಮಾಡ್ಬಿಟ್ರಿ? SCP ಹಣ ಯಾಕೆ ಖರ್ಚು ಮಾಡ್ಬಿಟ್ರಿ? ಇಡೀ ದೇಶದಲ್ಲಿ ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಭಾಪತಿಯವರೇ, ಆಂಧ್ರ, ತೆಲಂಗಾಣ, ಕರ್ನಾಟಕ 3 ರಾಜ್ಯಗಳು ಬಿಟ್ಟರೆ ಬೇರೆ ಯಾವುದೇ ರಾಜ್ಯದಲ್ಲಿ ಇಲ್ಲ. ಆಯ್ತಾ? ಅದಾಯ್ತಾ? ರಿಸರ್ವೇಶನ್ ಇನ್ ಕಾಂಟ್ರಾಕ್ಟ್ಸ್ ಯಾವ ರಾಜ್ಯದಲ್ಲಿದೆ ಹೇಳಿ ನೋಡೋಣ. ಕೇಂದ್ರದಲ್ಲಿದೆಯಾ? ರಾಜಸ್ಥಾನದಲ್ಲಿದೆಯಾ? ಮಧ್ಯಪ್ರದೇಶದಲ್ಲಿದೆಯಾ? ಉತ್ತರ ಪ್ರದೇಶದಲ್ಲಿದೆಯಾ? ಯಾವ ರಾಜ್ಯದಲ್ಲೂ ಇಲ್ಲ. ಯಾವ ರಾಜ್ಯದಲ್ಲೂ ಇಲ್ಲ. ರಿಸರ್ವೇಶನ್ ಇನ್ ಪ್ರಮೋಷನ್ ಸುಪ್ರೀಂ ಕೋರ್ಟ್ ಹೊಡೆದಾಕ್ಬಿಡ್ತು. ಅದನ್ನ ಕಾನೂನು ಮಾಡಿ ಅದು ಊರ್ಜಿತ ಕರ್ನಾಟಕ ರಾಜ್ಯ ಸಭಾಪತಿಗಳೇ, ನಾವು ಕೇಳಿದ್ದೇ ಬೇರೆ, ಅವ್ರು ಹೇಳೋದೇ ಬೇರೆ. ಒಂದು ನಿಮಿಷ ನಾನು ಹೇಳ್ತೇನೆ, ನೋಡಿ ಅವರು ಹೇಳಿದ್ದು ನಾವು ಕೇಳಿದ್ದೇನೆ. ಅವರು ಭಾಷಣ ಮಾಡಕ್ಕೆ ಬಂದಿದ್ದಾರೆ. ನಾವು ಕೇಳಿದ ಪ್ರಶ್ನೆ ಈ ಭಾಷಣ ಏನು? ನಮಗೆ ಭಾಷಣ ಬೇಕಾಗಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ನೋಡಿ SCP TSP ಒಂದು ಕೈಯಲ್ಲಿ ಕೊಟ್ರೆ ಇನ್ನೊಂದು ಕೈಯಲ್ಲಿ ಕಿತ್ಕೊಂಡ್ರೆ, ಒಂದು ಕೈಯಲ್ಲಿ ಕೊಟ್ರೆ ಇನ್ನೊಂದು ಕೈಯಲ್ಲಿ ಕಿತ್ಕೊಂಡ್ರೆ, ಕಾಂಟ್ರಾಕ್ಟ್ ಬರೀ ಪೇಪರ್ ಅಲ್ಲಿದೆ, ಕಾಂಟ್ರಾಕ್ಟ್ ಪೂರ್ತಿ ಪೇಪರ್ ಅಲ್ಲಿದೆ. ಆ ದಲಿತ ಸಮುದಾಯಕ್ಕೆ ಕಾಂಟ್ರಾಕ್ಟ್ ಸಿಗ್ತಾ ಇದೆ, ಪ್ಯಾಕೇಜ್ಗಳು ಮಾಡಿ 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 ಬೇರೆಯವರಿಗೆ ಕೊಡ್ತಾ ಇದ್ದೀರಿ. ನೀವು ಪ್ಯಾಕೇಜ್ ಮಾಡಿ ಕೊಡಕ್ಕಲ್ಲ. ನಾಚಿಕೆ ನಿಮಗೆ ಆಗ್ಬೇಕ್ರಿ. ನಾಚಿಕೆ ಆಗ್ಬೇಕಾಗಿರೋದು ನಿಮಗೆ. ನಮ್ಗೆ ಯಾಕೆ ನಾಚಿಕೆ ಆಗ್ಬೇಕು? ನಾಚಿಕೆ ಆಗ್ಬೇಕಾಗಿರೋದು ನಿಮಗೆ, ನಮಗಲ್ಲ. ಕೂಡ್ರಿ ಒಂದು ಕೈಯಲ್ಲಿ ಕೊಟ್ರೆ ಇನ್ನೊಂದು ಕೈಯಲ್ಲಿ ಕಿತ್ಕೊಂಡ್ರಿ.
ಕೂಡ್ರಿ. 24% ಕೂಡ್ರಿ. ಕೊಡ್ಬೇಕು. ಕೂಡಿ, ನೀವು ಕೂಡ್ರಿ. ಬಿಟ್ಟಿದ್ದೀರಿ. ಕೂಡ್ರಿ. ವಿಷಯ ಅದಕ್ಕೆ. ಹೇಳ್ರಿ ಸಭಾನಾಯಕರೇ ಹೇಳಿ ಕುತ್ವಾಸ ಹೇಳಿ ಕೂಡುತ್ತೆ 24% ನಾ ಹೇಳ್ತೀನಿ. ಕೊಡಬೇಕಾಗಿತ್ತು. ಅದನ್ನು ಕೊಟ್ಟಿದ್ದೀರಿ. ಕೊಟ್ಟು ಏನ್ ಮಾಡಿದ್ದೀರಿ? ಒಂದು ಕೈಯಲ್ಲಿ ಕೊಟ್ರಿ, ಇನ್ನೊಂದು ಕೈಯಲ್ಲಿ ಕಿತ್ಕೊಂಡ್ರಿ. ಮೊದಲು ಉತ್ತರ ಕೇಳಿಸ್ಕೊಂಡು ಬಿಜೆಪಿ ಅವರು ತಂದಿದ್ದು ರಿಸರ್ವೇಶನ್ ಇನ್ ಪ್ರಮೋಷನ್ ಬಂದಿದ್ದು ಬಿಜೆಪಿ ತಂದಿದ್ದು, ಇವರೆಲ್ಲ ತಂದಿದ್ದು ಬಿಜೆಪಿ ತಂದಿದ್ದು. ಅದನ್ನ ಕೇಳಿ ಏನಿದ್ ನಡೆಸಿ ಅಲ್ಲ ಸರ್, ಹಿಂಗೆ ಹಿಂಗೆ ನಾ ಹೇಳ್ತೀನಿ. ಏನ್ ಮಾಡ್ಬೇಕು? ನಾ ಹೇಳಕ್ ಬಿಡಲ್ಲ, ನನಗೆ ಹೇಳಕ್ ಏನ್ ಮಾಡ್ಬೇಕೀಗ? ನನಗೆ ಹೇಳಕರ ಬಿಡಿ. ಈಗ 24% ರಿಸರ್ವೇಶನ್ ಕೊಟ್ರಿ, ಕೇಳಿದಲ್ಲ. SCP ತಂದ್ರಿ, ಕೇಳಿ ನಾ ಹೇಳೋದು 50% ಹಣನ ಡಿಪಾರ್ಟ್ಮೆಂಟ್ ಒಳಗೆ ಖರ್ಚು ಮಾಡ್ತೀರಿ. ಈಗ 50% ಅವ್ರು ಜನ ಕೇಳಿ ನಾ ಹೇಳೋದು ಕೇಳಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.